ಕಾರ್ಕಳ ಪುರಸಭೆ ವ್ಯಾಪ್ತಿಯ ರಸ್ತೆಗಳಲ್ಲಿ ನಿರ್ಮಾಣವಾದ ಹೊಂಡಗುಂಡಿಗಳು ವಾಹನ ಸಂಚಾರಕ್ಕೆ ತೀವ್ರವಾದ ಅಡಚಣೆ ಉಂಟಾಗಿ ದಿನದಿಂದ ದಿನಕ್ಕೆ ರಸ್ತೆಗಳ ಸ್ಥಿತಿ ಹದಗೆಡುತ್ತಿದ್ದು, ರಸ್ತೆಗಳನ್ನು ಕೂಡಲೇ ದುರಸ್ತಿಪಡಿಸುವಂತೆ ಕಾರ್ಕಳ ತಾಲೂಕು ರಿಕ್ಷಾ ಚಾಲಕರ ಮತ್ತು ಮಾಲೀಕರ ಸಂಘದ ಅಧ್ಯಕ್ಷ ಬಾಲಕೃಷ್ಣ ಶೆಟ್ಟಿ ಒತ್ತಾಯಿಸಿದರು. ಕಾರ್ಕಳ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾರ್ಕಳ ಭಾಗದಲ್ಲಿ ಸುಮಾರು 850 ಆಟೋ ರಿಕ್ಷಾಗಳು ಸಂಚರಿಸುತ್ತಿದ್ದರೂ ಹದಗೆಟ್ಟ ರಸ್ತೆಗಳ ಕಾರಣದಿಂದ ವಾಹನಗಳು ಓಡಿಸುವುದೇ ಮತ್ತಷ್ಟು ಕಷ್ಟವಾಗುತ್ತಿದೆ. ಹೊಂಡಗುಂಡಿಗಳಿಂದ ತುಂಬಿರುವ ರಸ್ತೆಗಳಿಂದಾಗಿ ರಿಕ್ಷಾಗಳಿಗೆ ದುರಸ್ತಿ ವೆಚ್ಚ ಹೆಚ್ಚಾಗಿದ್ದು, ಬಂದ ಬಾಡಿಗೆ ಹಣದಿಂದ ವಾಹನ ದುರಸ್ತಿ ಮಾಡಿಸುವುದರಿಂದ ಹಣ ಉಳಿಸಲು ಸಾಧ್ಯವಾಗದೆ ಕುಟುಂಬದ ಜೀವನೋಪಾಯ ನಿರ್ವಹಿಸುವುದೇ ಚಾಲಕರಿಗೆ ಹಾಗೂ ಮಾಲೀಕರಿಗೆ ಅತಿ ದೊಡ್ಡ ಸವಾಲು ಆಗಿದೆ ಎಂದು ಹೇಳಿದರು. ಕಾರ್ಕಳ ಪುರಸಭೆ ವ್ಯಾಪ್ತಿಯ ಕೆಲವು ರಸ್ತೆಗಳು ತೀವ್ರ ಇಕ್ಕಟ್ಟಾಗಿದ್ದು, ಟ್ರಾಫಿಕ್ ಸಮಸ್ಯೆ ತೀವ್ರಗೊಂಡಿದೆ. ಅದರ ಹೊರತಾಗಿ ಕೆಲವು ವ್ಯಾಪಾರಿಗಳು ರಸ್ತೆ ಬದಿಯಲ್ಲಿ ವಾಹನಗಳಿಂದಲೇ ವ್ಯಾಪಾರ ನಡೆಸುತ್ತಿರುವುದರಿಂದ ಸಂಚಾರ ಇನ್ನಷ್ಟು ಅಸ್ತವ್ಯಸ್ತಗೊಂಡಿದ್ದು, ಪುರಸಭೆ ಇದಕ್ಕೆ ಆದಷ್ಟು ಬೇಗ ತಡೆ ಹಾಕಬೇಕೆಂದು ಒತ್ತಾಯಿಸಿದರು. ಇದೇ ಸಂದರ್ಭದಲ್ಲಿ ಸಂಘದ ಉಪಾಧ್ಯಕ್ಷ ವಿಶ್ವನಾಥ ಭಂಡಾರಿ, ಪ್ರಧಾನ ಕಾರ್ಯದರ್ಶಿ ಅಣ್ಣಿ ಮಡಿವಾಳ, ಕಾರ್ಯದರ್ಶಿ ಹರೀಶ್ ದೇವಾಡಿಗ, ಕೋಶಾಧಿಕಾರಿ ಅರುಣ್ ಕಿನಿ ಹಾಗೂ ಸಂಘಟನಾ ಕಾರ್ಯದರ್ಶಿ ಸಂತೋಷ್ ರಾವ್ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ವರದಿ ಅರುಣ್ ಭಟ್, ಕಾರ್ಕಳ. ನಾವು ಇಟ್ಕೊಂಡಂತ ಉದ್ದೇಶ ಅನಂತಶಯನದಿಂದ ಗುಡ್ಡೆಯಂಗಡಿ ತೆಳ್ಳಾರ್ನವರೆಗೆ ಇಲ್ಲಿ ಜಲಮಂಡಳಿಯವರು, ಮಂಗಳೂರಿನವರು ಜಲಮಂಡಳಿಯವರು ಪೈಪ್ಲೈನ್ ಹಾಕಿ ಸುಮಾರು 1 ವರ್ಷ ಆಯಿತು. ಆದರೆ ಅದರ ಬಗ್ಗೆ ಪೈಪ್ಗಳನ್ನು ಅಳವಡಿಸಿದ ಕಾರಣ ಅಲ್ಲಿ ಸಂಪೂರ್ಣ ರಸ್ತೆ ನಾಶ ಆಗಿದೆ. ನೀವು ತೆಳ್ಳಾರ ರಸ್ತೆ ಅನಶನದಿಂದ ಮುಂದುವರೆದರ ವಿಚಾರಕ್ಕೆ ಗೊತ್ತಾಗ್ತದೆ. ಈ ಬಗ್ಗೆ ಇಲ್ಲಿ ನಾವೆಲ್ಲ ಶಾಂತಿ ಪ್ರಿಯರು, ನಮಗೆ ಕೂಡ ಒಂದು ತಾಳ್ಮೆ ಉಂಟು. ಅದನ್ನು 1 ವರ್ಷದ ತನಕ ಈ ಬಗ್ಗೆ ನಾವು ಸಹನೆಯಿಂದ ಸಹಕಾರವನ್ನು ನೀಡಿ ಸರ್ಕಾರದೊಂದಿಗೆ ಅಥವಾ ಪುರಸಭೆಯೊಂದಿಗೆ ಹೊಂದಿಕೊಂಡು ಹೋಗಿದ್ದೇವೆ. ಯಾಕೆಂದರೆ ಮುಖ್ಯವಾಗಿ ಈ ರಸ್ತೆ ಗುಂಡಿಗಳನ್ನು ಮುಚ್ಚುವಂಥದ್ದು ಕಾರ್ಯಕ್ರಮ, ಅಂದರೆ ಇಲ್ಲಿ ಪ್ರತಿಭಟನೆ ಮಾಡುವಂಥ ಒಂದು ಉದ್ದೇಶ ನಮ್ಮಲ್ಲಿತ್ತು. ಅದು ನಾವು 21/11/25ಕ್ಕೆ ಹಮ್ಮಿಕೊಂಡಿದ್ದೇವೆ. ಆದರೆ ಈ ಬಗ್ಗೆ ಮುಖ್ಯವಾಗಿ ನಾವು ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಯಾಕಂತ ಹೇಳಿದರೆ, ಒಂದು ಪ್ರತಿಭಟನೆ ಮಾಡಬೇಕಾದರೆ ಸರ್ಕಾರದಿಂದ, ಪೊಲೀಸ್ ಇಲಾಖೆಯಿಂದ ಅನುಮತಿ ಬೇಕು. ಕಾನೂನು ವಿರೋಧವಾಗಿ ನಾವು ಕೂಡ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಈಗಾಗಲೇ ನಾನು ಹೇಳಿದಾಗೆ ನಮಗೆ ಬೈಲಾಸ್ ಉಂಟು. ಕಾನೂನು ಚೌಕಟ್ಟಿನಲ್ಲಿ ನಾನು ನನ್ನ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಈ ಬಗ್ಗೆ ಮನವಿ ಅನುಮತಿ ನೀಡುವರೆ ಪೊಲೀಸ್ ಠಾಣೆ ನಗರ ಇಲ್ಲಿಗೆ ಮೊನ್ನೆ 16/11ಕ್ಕೆ ಒಂದು ಮನವಿಯನ್ನು ಕೊಟ್ಟಿದ್ದೇವೆ, ಅನುಮತಿ ಕೊಡಬೇಕು ಅಂತ ಹೇಳಿ. ಅವರು ಹೇಳಿದರು ಏನಂತ ಹೇಳಿದರೆ, ನೀವು ಪುರಸಭೆ ವ್ಯಾಪ್ತಿಯಲ್ಲಿ ನಿಮಗೆ ಎಲ್ಲಿ ಪ್ರತಿಭಟನೆ ಮಾಡಬೇಕಂತ ಹೇಳಿ ಪುರಸಭೆ ಮುಖ್ಯಾಧಿಕಾರಿಯಿಂದ ಅನುಮತಿ ಪಡಿಬೇಕು ಅಂತ ಹೇಳಿದರು. ಆ ಬಗ್ಗೆ ನಾವು ಅನುಮತಿ ಬಗ್ಗೆ ನಾವು ಒಮ್ಮೆ 29/9/2025 ಒಂದು ಮನವಿ ಕೊಟ್ಟಿದ್ದೇವೆ ಪುರಸಭೆಗೆ. ಆಗ ಆಡಳಿತ ಇತ್ತಲ್ಲ, ಅಧ್ಯಕ್ಷರು ಪದಾಧಿಕಾರಿಗಳಲ್ಲಿ ಇದ್ದರು. ಅವರು ಸ್ಪಂದಿಸಿದ್ದಾರೆ, ನಾವು ಕೂಡಲೇ ಮಾಡ್ತೇವೆ ಅಂತ ಹೇಳಿದ್ದಾರೆ. ಆದರೆ ಅವರ ಈ ಚುನಾವಣೆ ಘೋಷಣೆ ಆದ ಕಾರಣ ಅವರ ಅಧಿಕಾರ ಕೂಡ ಹೋಗಿದೆ. ಆ ಸಂದರ್ಭದಲ್ಲಿ ಈ ಪುರಸಭೆ ಮುಖ್ಯ ಅಧಿಕಾರಿ ಕೂಡ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಆದಷ್ಟು ಶೀಘ್ರವಾಗಿ ನಾವು ಈ ಕಾರ್ಯವನ್ನು ಮುಂದುವರಿಸ್ತೇವೆ. ಎಲ್ಲ ರೋಡಿನ ಹೊಂಡ ಗುಂಡಿಗಳನ್ನು ಮುಚ್ಚುತ್ತೇವೆ, ಡಾಮರ್ ಹಾಕಿಕೊಡ್ತೇವೆ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಪುನಃ ನಾವು ಹೋಗಿ ಈ ಬಗ್ಗೆ ಮೊನ್ನೆ 17/11/25ಕ್ಕೆ ಪುರಸಭಾ ಮುಖ್ಯಾಧಿಕಾರಿಯವರನ್ನು ಹೋಗಿ ಕೇಳಿದಾಗ ಅವರು ಹೇಳಿದರು, ಅನುಮತಿ ಕೊಡಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದರೆ ಅದರ ಬಗ್ಗೆ ಅವರು ನಿರ್ಧಾರ ಏನು ಕೊಡಲಿಲ್ಲ. ನೀವು ಮಾಡುವಂಥ ಒಂದು ಪ್ರತಿಭಟನೆಯನ್ನು ಮಾಡಿ ಅಂತೇಳಿ ಒಂದು ತದ್ವಿರುದ್ಧವಾಗಿ ನಮಗೆ ಮಾತಾಡಿದ್ದಾರೆ. ಒಬ್ಬಳು ಸಹಕಾರಿ ನೌಕರರಾಗಿ, ಪಬ್ಲಿಕ್ ಸರ್ವೆಂಟ್ ಆಗಿ ಆ ರೀತಿ ಸ್ಪಂದಿಸೋದು, ಆ ರೀತಿ ಹೇಳೋದು ಸರಿಯಲ್ಲ. ಯಾಕಂದ್ರೆ ಇದು ನಮ್ಮ ಕಾರ್ಯ ಅಲ್ಲ, ನಮ್ಮ ಸಂಘದ ಕಾರ್ಯ ಅಲ್ಲ. ಒಂದು ಸಮಾಜದ ಹಿತದೃಷ್ಟಿಯಿಂದ ಬಹಳಷ್ಟು ಜನ ಅಲ್ಲಿ ಸ್ಕೂಟರ್ನಲ್ಲಿ, ವಾಹನಗಳಲ್ಲಿ, ಜನವಾಹನಗಳಲ್ಲಿ, ರಿಕ್ಷಾಗಳಲ್ಲಿ ಹೋಗ್ತಾ ಇರ್ತಾರೆ. ಸಣ್ಣ ಸಣ್ಣ ಅಪಘಾತ ಕೂಡ ಆ ರಸ್ತೆಯಲ್ಲಿ ಆಗಿದೆ. ಸಮಜಾಯಿಷಿಗೆ ನೀಡಿದ್ದೇವೆ. ನಾವು ಆದಷ್ಟು ಬೇಗ ಈ ಬಗ್ಗೆ ಕಾರ್ಯಪ್ರವೃತ್ತರಾಗ್ತೇವೆ. ಸಂಬಂಧಪಟ್ಟ ಅಧಿಕಾರಿಗಳನ್ನು ಭೇಟಿಯಾಗ್ತೇವೆ ಅಂತ ಹೇಳಿದ್ದೇವೆ. ಆ ಪ್ರಕಾರ ಇವರು ನಮಗೆ ಮುಖ್ಯಾಧಿಕಾರಿಗಳು
11:25 ಸ್ಪಂದಿಸದ ಕಾರಣ ಪ್ರತಿಭಟನೆಗೆ ಅನುಮತಿ ನೀಡದ ಕಾರಣ ನಾವು ನೇರವಾಗಿ ನಿನ್ನೆ ತಹಶೀಲ್ದಾರ್ ಕಾರ್ಕಳ, ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಕಾರ್ಕಳ ಇವರಿಗೆ ಒಂದು ಮನವಿಯನ್ನು ಕೂಡ ಕೊಟ್ಟಿದ್ದೇವೆ. ಯಾಕಂತ ಹೇಳಿದರೆ ಈ ರೀತಿ ನಮಗೆ ಪ್ರತಿಭಟನೆ ಮಾಡುವ ಉದ್ದೇಶ ಇದೆ. 21/11/25ಕ್ಕೆ ನಾವು ಹಮ್ಮಿಕೊಂಡಿದ್ದೇವೆ. ಅವರು ತಹಶೀಲ್ದಾರ್ ಕೂಡಲೇ ನಮಗೆ ಸ್ಪಂದಿಸಿದ್ದಾರೆ. ಯಾಕೆ ಅವರು ನಿಮಗೆ ಅನುಮತಿ ಕೊಡುವುದಿಲ್ಲ? ಯಾಕಂದರೆ ಅವರು ಸಂವಿಧಾನದ ವಿರೋಧವಾಗಿ ವರ್ತಿಸಿದ್ದಾರೆ. ಯಾಕಂದರೆ ಅದು ಹಾಗೆ ಹೇಳುವುದೇ ಸರಿಯಲ್ಲ. ಯಾಕಂದರೆ ಕಾನ್ಸ್ಟಿಟ್ಯೂಷನ್ ಇದರಲ್ಲಿ ಕೂಡ ಇದೆ. ಪ್ರತಿಯೊಂದು ಪ್ರವೃತ್ತಿ ಆಗಬೇಕಾದ್ರೆ, ಪ್ರತಿಯೊಂದು ಪ್ರತಿಭಟನೆ ಮಾಡಬೇಕಾದ್ರೆ ನಾವು ಶಾಂತಿಯುತವಾಗಿ ಅಂತ ಅರ್ಜಿಯಲ್ಲಿ ಕೂಡ ಹಾಕಿದ್ದೇವೆ. ಕಾನೂನನ್ನು ಕೈಯಲ್ಲಿ ತಗೊಳ್ಳುವಂಥ ಪ್ರಶ್ನೆಯೇ ಇಲ್ಲ. ಯಾಕಂದರೆ ನಾವೊಂದು ಸಂಘ ಕಟ್ಟಿ ಇಲ್ಲಿ ನಾನು ಕೂಡ ಒಬ್ಬ ವಕೀಲನಾಗಿ ಕಾನೂನು ವಿರುದ್ಧ ವರ್ತಿಸಲಿಕ್ಕೆ ಸಾಧ್ಯವಿಲ್ಲ, ಮಾಡೋದು ಕೂಡ ಇಲ್ಲ, ಇಷ್ಟು ತನಕ ಮಾಡಲಿಲ್ಲ. ಹೀಗಿರುವಾಗ ನಾವು ತಹಶೀಲ್ದಾರ್ ಭೇಟಿಯಾದಾಗ ನಿನ್ನೆ ಅವರು ಕೂಡಲೇ ಜಲಮಂಡಳಿ ಮಂಗಳೂರು ಇವರಿಗೆ ಸ್ಪಂದಿಸಿ ಅಧಿಕಾರಿಗಳನ್ನು ಮಾತಾಡಿ ಎಲ್ಲ ರಸ್ತೆಯಲ್ಲಿ ಒಂದು ಪ್ರತಿಭಟನೆ ಮಾಡುವ ಉದ್ದೇಶವನ್ನು ರಿಕ್ಷಾವನ್ನು ಇಟ್ಕೊಂಡಿದ್ದಾರೆ. ಹಾಗಿರುವಾಗ ನೀವು ಕೂಡಲೇ ಅದರ ಬಗ್ಗೆ ಸ್ಪಂದಿಸಬೇಕು. ಡಾಮರ್ನ ಬಗ್ಗೆ ಬ್ಲ್ಯಾಕ್ ಟಾಪಿಂಗ್ ಮಾಡಬೇಕು ಅಂತ ಸಂಬಂಧಪಟ್ಟ ಇಲಾಖೆಗೆ ಮತ್ತು AC ಅವರಿಗೆ ಕೂಡ ಭೇಟಿಯಾಗಿ ಒಳ್ಳೆಯ ಸ್ಪಂದನೆ ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಸಂಘದ ವತಿಯಿಂದ ಕೃತಜ್ಞತೆಗಳು ಅಲ್ಲ. ಯಾಕೆಂದರೆ ಅವರು ಸ್ಪಂದಿಸಿ ನಿನ್ನೆ ಕಾರ್ಯಪ್ರವೃತ್ತರಾಗಿದ್ದಾರೆ. ಅಲ್ಲಿ ರೋಲರ್ ಅಂತಂದು ಡಾಮರ್ನ ಕೆಲಸ ಎಲ್ಲ ಮುಂದುವರಿಸ್ತಾ ಇದ್ದಾರೆ. ಹಾಗಿರುವಾಗ ನಾವು ಈ ಬಗ್ಗೆ ಕೇಳುವುದಷ್ಟೇ, ಆದಷ್ಟು ಶೀಘ್ರ ಇದರ ಕಾರ್ಯ ಪ್ರಾರಂಭ ಆಗಲಿ. ಮತ್ತು ಪುರಸಭೆಯಲ್ಲಿ ಸಮಸ್ಯೆ ಏನಂತ ಹೇಳಿದರೆ, ಇಲ್ಲಿ ರಸ್ತೆ ಬದಿಯಲ್ಲಿ ಮುಂಚೆ ಕಾರ್ಕಳದ ರಸ್ತೆ ಬಗ್ಗೆ ನಿಮಗೆ ಗೊತ್ತಿದೆ, ಭಾಳ ಇಕ್ಕಟ್ಟಾಗಿದೆ. ಎರಡೂ ಬದಿಯಲ್ಲಿ ಕೂಡ ವಾಹನ ಇಟ್ಟು ವ್ಯಾಪಾರ ಮಾಡುವಂಥ ಒಂದು ಕಾರ್ಯ ಪ್ರಾರಂಭ ಆಗಿದೆ. ಇದರ ಬಗ್ಗೆ ಪುರಸಭೆ ವ್ಯಾಪ್ತಿಯಲ್ಲಿ ಅವರದ್ದು ಪರ್ಮಿಷನ್ ಇಲ್ಲದೆ, ಅನುಮತಿ ಇಲ್ಲದೆ ಖಂಡಿತವಾಗಿಯೂ ಅಂಥದಕ್ಕೆ ಅವಕಾಶ ಮಾಡಿಕೊಡ್ಲಿಕ್ಕೆ ಕೂಡದು. ಯಾಕೆಂದರೆ ದಾರಿ ಹೋಗ್ತರಿಗೆ, ವಾಹನ ಕೊಂಡೋಗುವವರಿಗೆ, ಸಣ್ಣ ಸಣ್ಣ ವಾಹನ ಕೊಂಡೋಗುವವರಿಗೆ, ಶಾಲೆ ಹೋಗುವ ಮಕ್ಕಳಿಗೆ ಫುಟ್ಪಾತೇ ಇಲ್ಲ ಅಲ್ಲಿ. ಇಂಥ ಸಂದರ್ಭದಲ್ಲಿ ನಿಮ್ಮ ತಿಳುವಳಿಕೆ, ನಿಮ್ಮ ಗಮನಕ್ಕೆ ತರಲಿಕ್ಕೆ ಈ ವಿಚಾರ ಕೂಡ ನಾನು ಇಚ್ಛಿಸ್ತೇನೆ. ನಮ್ಮ ಜನಪ್ರಿಯ ಶಾಸಕರಾದ ಸುನಿಲ್ ಕುಮಾರಿಗೆ ಗೊತ್ತಾಯಿತು. ಅವರು 16 ತಾರೀಕಿಗೆ ಪ್ರೆಸ್ ಮೀಟ್ ಉಡುಪಿಯಲ್ಲಿ ಮಾಡಿದ್ದಾರೆ. ಅವರು ಕೂಡ ಇದರ ಬಗ್ಗೆ ಸ್ಪಂದಿಸಿ ಸಂಬಂಧಪಟ್ಟ ಇಲಾಖೆಗೆ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಪುರಸಭೆ ವ್ಯಾಪ್ತಿಯಲ್ಲಿ ಇರುವಂಥ ಮುಖ್ಯವಾಗಿ ಈ ಅನಂತಶಾಲೆಯಿಂದ ತೆಳ್ಳಾರ ರಸ್ತೆವರೆಗೆ ಶೀಘ್ರ ಡಾಮರ್ ಹಾಕಬೇಕು, ಕಾರ್ಯ ಪ್ರವರ್ತರಾಗಬೇಕು ಅಂತೇಳಿ ಅವರು ಕೂಡ ಮನವರಿಕೆ ಮಾಡಿದ್ದಾರೆ. ಅವರಿಗೆ ಕೂಡ ನಮ್ಮ ಸಂಘದ ವತಿಯಿಂದ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಕೊಟ್ಟ ಕಾರಣ ನಾವು 21 ಅಂದರೆ ನಾಳೆ ಅಲ್ವಾ ಮಾಡುವಂಥ ಪ್ರತಿಭಟನೆಯನ್ನು ನಾವು ಕೈ ಬಿಟ್ಟಿದ್ದೇವೆ. ಮುಂದುವರಿಸುವಂಥ ಪ್ರಶ್ನೆ ಇಲ್ಲ. ಯಾಕಂದರೆ ನಮಗೆ ಆದಷ್ಟು ಶೀಘ್ರವಾಗಿ ಅಧಿಕಾರಿಗಳು ಸ್ಪಂದಿಸಬೇಕು ಹಾಗೂ ನಮ್ಮ ಕಾರ್ಯವನ್ನು ನಾವು ಬೇಡಿಕೊಂಡಾಗೆ, ಅದು ಪ್ರಾರ್ಥಿಸಿದಾಗೆ ಕಾರ್ಯಪ್ರವರ್ತರಾಗಬೇಕು. ಈ ಕಾರ್ಯ ಶೀಘ್ರ ಆಗಿದೆ ಅಂತೇಳಿ ನಾನು ಕೇಳಿಕೊಳ್ಳುವಂಥದ್ದು. ಮತ್ತು ಇಲ್ಲಿ ಸೇರಿದಂಥ ನನ್ನ ಆತ್ಮೀಯ ಪದಾಧಿಕಾರಿಗಳಿಗೆ ಕೂಡ ನಾನು ಕೃತಜ್ಞತೆಯನ್ನು ನೀಡ್ತೇನೆ. ಮತ್ತು ಅದು ಅಲ್ಲದೆ ಮುಖ್ಯವಾಗಿ ನಿಮಗೆ ಅಸ್ತ್ರ ಇರುವಂಥದ್ದು ನಿಮ್ಮಲ್ಲಿ ರಸ್ತೆ ಬದಿ ಹಾಕಿದ್ದಾರೆ. ಚರಂಡಿಗಳು ಒಂದು ಇಂಟರ್ಲಿಂಕ್ ಇಲ್ಲ, ಮಳೆ ನೀರು ಹೋಗುವಂಥ ಚರಂಡಿ ಇದೆ, ಅದು ಕರೆಕ್ಟ್ ಆಗದೆ ನೀವು ರಸ್ತೆ ವರ್ಷ ಆಗಿದ್ದು ಹೋಗುವಂಥದ್ದು. ಯಾಕಂತ ಹೇಳಿದ್ರೆ ಡಾಮರಲ್ಲಿ ಅದು ಗಮ್ಮಿಂಗ್ ಇರ್ತದೆ, ಒಂದು ಬಾಂಡಿಂಗ್ ಇರ್ತದೆ. ಅದು ನೀರು ಕಾಂಕ್ರೀಟ್ ನೆಲದ ಮೇಲೆ ಹೋದ್ರೆ ಏನಾಗುದು, ಡಾಮರ್ ರಸ್ತೆ ಮೇಲೆ ನೀರು ಇಡೀ ಮಳೆಗಾಲದ 2-3 ದಿನಗಳಿಗೆ ಹೋದಾಗ ಏನಾಗ್ತದೆ, ಡಾಮರ್ ಕಿತ್ತು ಹೋಗ್ತದೆ. ಸಮಸ್ಯೆಗಳಾಗುವಂಥದ್ದು ಅಲ್ಲಿ.